ಕಾಗವಾಡದಲ್ಲಿ ಹಾಲಿ ಹಾಗೇನೆ ಮಾಜಿ ಶಾಸಕರ ಟಾಕ್ ವಾರ್ ಜೋರಾಗಿ ನಡೀತಾ ಇದೆ. ಜಟಾಪಟಿ ದೊಡ್ಡ ಮಟ್ಟಕ್ಕೆ ನಡೀತಾ ಇದೆ. ಯಾರವರು ನೋಡ್ತಾ ಹೋಗೋದಾದ್ರೆ ಶ್ರೀಮಂತ್ ಪಾಟೀಲ್ ವಿರುದ್ಧ ಶಾಸಕ ರಾಜು ಕಾಗೆ ವಾಗ್ದಾಳಿಯನ್ನು ನಡೆಸಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ನನ್ನ ತಂಟೆಗೆ ಬಂದ್ರೆ ನಿನ್ನ ಬಟ್ಟೆಯನ್ನು ಬಿಚ್ಚಿ ಬೆತ್ತಲೆ ಮಾಡ್ತೀನಿ, ನನ್ನ ಬಗ್ಗೆ ಮಾತನಾಡೋಕೆ ನಿನಗೆ ಯಾವುದೇ ಯೋಗ್ಯತೆ ಇಲ್ಲ ಅಂತೇಳಿ ಕಿಡಿಕಾರಿದ್ದಾರೆ. ಅಪ್ಪಿ ತಪ್ಪಿ ಮಾತನಾಡಿದ್ರೆ ನಾನು ನಿನ್ನ ಬಟ್ಟೆಯನ್ನು ಬಿತ್ತೀನಿ, ಏಕವಚನದಲ್ಲಿ ಮಾಜಿ ಶಾಸಕ ಶ್ರೀಮಂತ್ ಪಾಟೀಲ್ ವಿರುದ್ಧ ಕಿಡಿಕಾರಿದ್ದಾರೆ ಶಾಸಕ ರಾಜು ಕಾಗೆ. ಒಟ್ಟಿನಲ್ಲಿ ಟಾಕ್ ವಾರ್ ಜೋರಾಗ್ತಾ ಇದೆ, ಜಟಾಪಟಿ ಜೋರಾಗ್ತಾ ಇದೆ. ಗಮನಿಸ್ತಾ ಹೋಗೋದಾದ್ರೆ ಶ್ರೀಮಂತ್ ಪಾಟೀಲ್ ವಿರುದ್ಧ ಶಾಸಕರಾಗಿರುವಂತಹ ರಾಜು ಕಾಗೆ ಈ ರೀತಿಯಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಬಾಕಿ ಇದೆ, ಆದರೆ ಇಲ್ಲಿ ಶಾಸಕರು, ಹಾಲಿ ಶಾಸಕರು, ಮಾಜಿ ಶಾಸಕರು ಟಾಕ್ ವಾರ್ನಲ್ಲಿ ಬ್ಯುಸಿ ಆಗಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ವೈಯಕ್ತಿಕ ಕಿತ್ತಾಟ, ಟೀಕೆ ಮಾಡ್ತಾ ಇದ್ದಾರೆ, ಏಕವಚನದಲ್ಲಿ ವಾಗ್ದಾಳಿ. ಇದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ಜನರು ಕೂಡ ಪ್ರಶ್ನೆಗಳನ್ನು ಮುಂದಿಟ್ಟಿದ್ದಾರೆ. ಕಾಗವಾಡದಲ್ಲಿ ಹಾಲಿ ಹಾಗೆಯೇ ಮಾಜಿ ಶಾಸಕರ ವಾಕ್ ಸಮರ ತಾರಕಕ್ಕೇರಿದೆ. ನಿನ್ನೆ ಸುರುಗುಪ್ಪಾಗಿ ಮಧ್ಯೆ ಮಾತಾಡಿದ್ರೆ ನೀ ನನ್ನ ಉಸಾವರಿಗೆ ಬಂದ ನಿನ್ನ ಅರಿವಿ ಬಿಚ್ಚತೇನು, ನಿನ್ನ ಬಿಡಲ್ಲ, ನನ್ನ ತಂಟೆಗೆ ಬರಲಾಕ ಹೋಗಬೇಡ, ನನ್ನ ತಂಟೆಗೆ ಬಂದ್ರೆ ನಿನ್ನ ಬದಲಿ ಮಾಡಿ ಮೆರವಣಿಗೆ ಮಾಡಿಸ್ತೇನು. ಸುಮ್ಮನೆ ಅವ್ರ ಬಗ್ಗೆ ಎಂದು ಮಾತಾಡಲಿಲ್ಲ ನಾವು ವರ್ಷದಾಗ ಈ ವೇದಿಕೆಯಲ್ಲೂ ಅಲ್ಲದ ಮಾತಾಡೋದು. ನಿನ್ನೆ ಸುರುಗುಪ್ಪಾಗಿ ಮಧ್ಯೆ ಮಾತಾಡಿದ್ರೆ ನೀ ನನ್ನ ಉಸಾವರಿಗೆ ಬಂದ ನಿನ್ನ ಅರಿವಿ ಬಿಚ್ಚತೇನು, ನಿನ್ನ ಬಿಡಲ್ಲ, ನನ್ನ ತಂಟೆಗೆ ಬರಲಾಕ ಹೋಗಬೇಡ, ನನ್ನ ತಂಟೆಗೆ ಬಂದ್ರೆ ನಿನ್ನ ಬದಲಿ ಮಾಡಿ ಮೆರವಣಿಗೆ ಮಾಡಿಸ್ತೇನು. ಸುಮ್ಮನೆ ಅವ್ರ ಬಗ್ಗೆ ಎಂದು ಮಾತಾಡಲಿಲ್ಲ ನಾವು ವರ್ಷದಾಗ ಈ ವೇದಿಕೆಯಲ್ಲೂ ಅಲ್ಲದ ಮಾತಾಡೋದು. ನಿನ್ನೆ ಸುರುಗುಪ್ಪಾಗಿ ಮಧ್ಯೆ ಮಾತಾಡಿದ್ರೆ ನೀ ನನ್ನ ಉಸಾವರಿಗೆ ಬಂದ ನಿನ್ನ ಅರಿವಿ ಬಿಚ್ಚತೇನು, ನಿನ್ನ ಬಿಡಲ್ಲ, ನನ್ನ ತಂಟೆಗೆ ಬರಲಾಕ ಹೋಗಬೇಡ, ನನ್ನ ತಂಟೆಗೆ ಬಂದ್ರೆ. ಗಮನಿಸ್ತಾ ಇರಬಹುದು ವೈಯಕ್ತಿಕ ಟೀಕೆ ಎಷ್ಟರ ಮಟ್ಟಿಗೆ ಇದೆ ಅಂತೇಳಿ. ಕಾಗವಾಡದಲ್ಲಿ ಮಾಜಿ ಶಾಸಕರು ಹಾಗೆಯೇ ಹಾಲಿ ಶಾಸಕರ ಟಾಕ್ ವಾರ್ ಎಷ್ಟರ ಮಟ್ಟಿಗೆ ನಡೀತಾ ಇದೆ ಅಂತೇಳಿ. ನನ್ನ ಬಗ್ಗೆ ಮಾತನಾಡೋಕ್ಕೆ ಬರಬೇಡ ಅಂತೇಳಿ ಹಾಲಿ ಶಾಸಕರಾಗಿರುವಂಥ ರಾಜು ಕಾಗೆ ಅವರು ಹಾಗೆಯೇ ಮಾಜಿ ಶಾಸಕರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿರುವಂಥ ಪರಿ ಇದು. ಅಪ್ಪಿ ತಪ್ಪಿ ಮಾತನಾಡಿದರೆ ಬೇರೆ ರೀತಿಯಾದಂಥ ಕೆಲಸವನ್ನೇ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಏಕವಚನದಲ್ಲಿ ವಾಗ್ದಾಳಿಯನ್ನು ನಡೆಸುವಂಥ ಕೆಲಸ ಕೂಡ ಇಲ್ಲಿ ಆಗಿದೆ. ಗಮನಿಸ್ತಾ ಹೋಗೋದಾದರೆ ಕ್ಷೇತ್ರದಲ್ಲಿರುವಂಥ ಸಮಸ್ಯೆಗಳ ಬಗ್ಗೆ ಇಬ್ಬರು ಜನಪ್ರತಿನಿಧಿಗಳು ಮಾತನಾಡಬೇಕು. ಹಾಲಿ ಇರಲಿ ಮಾಜಿ ಇರಲಿ, ಕ್ಷೇತ್ರಕ್ಕಾಗಿ ಕೆಲಸ ಮಾಡಬೇಕು ಅವರು. ಈ ರೀತಿಯಾದಂಥ ವೈಯಕ್ತಿಕ ಟೀಕೆಗಳು, ವೈಯಕ್ತಿಕ ಕಚ್ಚಾಟ, ಅವ್ರ ಪಕ್ಷದ ವೇದಿಕೆಯಲ್ಲಿ ಇನ್ನೊಂದು ಪಕ್ಷದ ಬಗ್ಗೆ ಮಾತನಾಡ್ತಾರೆ ಘಂಟಾಘೋಷವಾಗಿ, ಇವ್ರ ಪಕ್ಷದ ವೇದಿಕೆಯಲ್ಲಿ ಇವರು ಇನ್ನೊಂದು ಪಕ್ಷದ ಬಗ್ಗೆ ಕೀಳಾಗಿ ಮಾತನಾಡ್ತಾರೆ. ಇದೇ ವೈಯಕ್ತಿಕ ವಾಗ್ದಾಳಿ, ಪರಸ್ಪರ ಟೀಕೆಗಳು ಆಯ್ತಾ? ಕ್ಷೇತ್ರದ ಜನರ ಬಗ್ಗೆ ಯಾರಾದರೂ ಚಿಂತೆ ಮಾಡಿದ್ದೀರಾ? ಕ್ಷೇತ್ರದಲ್ಲಿ ಆಗಬೇಕಾಗಿರುವಂಥ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಯಾರಾದರೂ ಮಾತನಾಡ್ತಾ ಇದ್ದೀರಾ ಅಂತ ಹೇಳಿ ಜನರು ಕೂಡ ಪ್ರಶ್ನೆಯನ್ನು ಮುಂದಿಟ್ಟಿದ್ದಾರೆ. ಭ್ರಷ್ಟಾಚಾರ ಆರೋಪ ಹಾಗೆಯೇ ಕಳಪೆ ರಾಜಕಾರಣ ಅಂತ ಮಾತನಾಡಿದರು. ಹಾಗೆಯೇ ಇವತ್ತು ಶಾಸಕರಾಗಿರುವಂಥ ರಾಜು ಕಾಗೆ ಇದಕ್ಕೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಯೋಗ್ಯತೆ ಇಲ್ಲ, ಜನರು ತಮ್ಮನ್ನು ನಿರಾಕರಿಸಿದ್ದಾರೆ. ಬಸವೇಶ್ವರ ಏತ ನೀರಾವರಿಯಲ್ಲಿ ಹಲವು ಕಳಪೆ ಮಟ್ಟದ ಕಾಮಗಾರಿ, ತಾಂತ್ರಿಕ ದೋಷಗಳು ಇವೆ, ಇದಕ್ಕೆಲ್ಲ ಕಾರಣ ನೀವು ಅಂತ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಉಸಾವರಿಗೆ ಬಂದ ನಿನ್ನ ಅರಿವಿ ಬಿಚ್ಚತೇನು, ನಿನ್ನ ಬಿಡಲ್ಲ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42,
ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.